ಶ್ರೀ ನೇತಾಜಿ ಯುವಕರ ಸಂಘ ಬೂತನಗುಡಿ ಭದ್ರಾವತಿ ಹಾಗೂ ನೇತಾಜಿ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಇಲ್ಲಿ ಶ್ರೀ ವಿನಾಯಕ ಮಹೋತ್ಸವವನ್ನು ಆಚರಣೆ ಮಾಡ್ಕೊತ ಬಂದಿದ್ದೀವಿ. ಪ್ರತಿ ವರ್ಷವೂ ವಿವಿಧ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಇದ್ವಿ. ಈ ವರ್ಷ ವಿಭಿನ್ನವಾಗಿ ಒಂದು ರಕ್ತದಾನ ಶಿಬಿರ ಹಾಗೂ ಉಚಿತ ECG ವ್ಯವಸ್ಥೆಯನ್ನು ಈಗ ಈ ವರ್ಷ ಹಮ್ಮಿಕೊಂಡಿದ್ದೀವಿ. 11 ದಿನಗಳ ಕಾಲ ಈ ವಿನಾಯಕ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಈ ಬೂತನಗುಡಿ ಸರ್ಕಲ್ನಲ್ಲಿ, ನೇತಾಜಿ ಸರ್ಕಲ್ನಲ್ಲಿ ಆಯೋಜನೆ ಮಾಡಿದ್ವಿ. ಆದ್ದರಿಂದ ಭಕ್ತ ಮಹಾಶಯರು ಇದನ್ನು ಸದುಪಯೋಗ ಪಡ್ಕೊಳ್ಳೋದರ ಮೂಲಕ ಈ ವಿನಾಯಕನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ವಿವಿಧ ಕಾರ್ಯಕ್ರಮಗಳಿದ್ದಾವೆ. ಮಕ್ಕಳಿಗೆ ಉಚಿತ ಬುಕ್ಕಿನ ವಿತರಣೆ, ಬ್ಯಾಗ್ ವಿತರಣೆ ಹಾಗೂ ವಿದ್ಯಾಭ್ಯಾಸದ ಸಾಮಗ್ರಿಗಳನ್ನು ಸಹ ವಿತರಣೆ ಮಾಡುವ ಕಾರ್ಯಕ್ರಮ ಇರುತ್ತದೆ. ಮತ್ತು ಶುಕ್ರವಾರದಂದು 5ನೇ ತಾರೀಕು ಗಣಹೋಮ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಸಹ ಈ ಸ್ಥಳದಲ್ಲಿ ಆಯೋಜನೆ ಮಾಡಲಾಗಿದೆ. ಭಕ್ತ ಮಹಾಶಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಈ ವಿನಾಯಕ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲ ಭಕ್ತ ಮಹಾಶಯರಿಗೂ ವಿನಂತಿ. ಹಾಗೂ ಈಗ ನಡೀತಾ ಇರೋ ಏನು ರಕ್ತದಾನ ಶಿಬಿರಕ್ಕೆ ಬಹಳ ಭಕ್ತಾದಿಗಳು ಸಹಕಾರ ಕೊಡ್ತಾ ಇದ್ದಾರೆ ಹಾಗೂ ಇನ್ನೂ ಸಹಕಾರ ಕೊಡಬೇಕಾಗಿ ವಿನಂತಿ. ಹಾಗೂ ಇದಕ್ಕೆ ಏನು ರಕ್ತದಾನ ಶಿಬಿರಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಎಲ್ಲರೂ ಸಹಾಯ ಮಾಡಿದ್ದಾರೆ. ಹಾಗೂ ECG ವ್ಯವಸ್ಥೆ ಸಹ ಇರುತ್ತದೆ. ಉಚಿತವಾಗಿ ECG ವ್ಯವಸ್ಥೆಯನ್ನು ಸಹ ನಮ್ಮ SLN ಹಾಸ್ಪಿಟ್ಲ್ ಡಾಕ್ಟ್ರವರು ಸಹ ಇದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಹಾಗೂ ನಾರಾಯಣ ಹೃದಯಾಲಯದವರ ವತಿಯಿಂದ ಈ ರಕ್ತದಾನ ಶಿಬಿರವನ್ನು ಅವರ ಸಹಕಾರದಿಂದ ಎಲ್ಲ ನಡೆದಿದೆ. ಎಷ್ಟು ವರ್ಷದಿಂದ ಸುಮಾರು ಇದು ಗಣಪತಿ ಪುರಾತನದಿಂದ ಇದೆ. ಆದರೆ ಈ ನಮ್ಮ ಪೀಳಿಗೆಯಲ್ಲಿ ಒಂದು 15-20 ವರ್ಷದೊಳಗಿಂದ ನಾವು 15 ವರ್ಷ ಜಾಸ್ತಿ ಆಗಿದೆ ಈ ಗಣಪತಿ ಪ್ರತಿಷ್ಠಾಪನೆ ಶುರು ಮಾಡಿ. 15 ವರ್ಷದಿಂದ ಈ ಕಾರ್ಯಕ್ರಮನ ಮಾಡ್ಕೊತ. ತಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಅಂತ. ವೃತ್ತಿಯಲ್ಲಿ ಛಾಯಾಗ್ರಾಹಕ, ಸಂಘಟನೆಯಲ್ಲಿ ಬಜರಂಗ ದಳದಲ್ಲಿದ್ದೀನಿ. ಈ ನೇತಾಜಿ ಸೇವಾ ಸಮಿತಿ ಸುಮಾರು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ಕೊಂಡು ಸೇವೆ ಸಲ್ಲಿಸ್ತಾ ಇದ್ದೀನಿ. ಘಟನೆ ನಡೆದು 40 ಗಂಟೆಗಳಾದರೂ ಸಹಿತ ಪ್ರಕರಣ ದಾಖಲಿಸಿಕೊಳ್ಳಿಕ್ಕೆ ಪೊಲೀಸರು ಯಾವ ಕಾರಣಕ್ಕಾಗಿ ವಿಳಂಬ ನೀತಿ ಅನುಸರಿಸ್ತಾ ಇರೋದು ಒಂದು ಯಕ್ಷ ಪ್ರಶ್ನೆ. ಪೋಕ್ಸೋ ಕಾಯ್ದೆ ಪ್ರಕಾರ ಇಂಥ ದುರ್ಘಟನೆಗಳು ನಡೆದಂಥ ಸಂದರ್ಭದಲ್ಲಿ 24 ಗಂಟೆಗಳಲ್ಲಿ ಪ್ರಕರಣ ದಾಖಲಿಸಿಕೊಳ್ಳುವ ಮೂಲಕ ತ್ವರಿತಗತಿಯಲ್ಲಿ ತನಿಖೆ ಆರಂಭಿಸಬೇಕು. ಆದರೆ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ವಿನೋಬನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂಥ ಈ ಒಂದು ದುರ್ಘಟನೆಗೆ ಸಂಬಂಧಪಟ್ಟಂತೆ ಇಲ್ಲಿವರೆಗೆ ಪ್ರಕರಣ ದಾಖಲು ಮಾಡಿಲ್ಲ. ಆಯೋಗ ಬಹಳ ವಿಷಾದ ವ್ಯಕ್ತಪಡಿಸ್ತಾ ಇದೆ. ಅದರ ಜೊತೆಯಲ್ಲಿ ಇವತ್ತಿನ ದಿವಸ ನಾನು ಮಾನ್ಯ ಅಲ್ಲಿನ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ದೂರವಾಣಿ ಮುಖಾಂತರ ಮಾತನಾಡಿದ್ದೇನೆ. ಕೂಡಲೇ ತಾವು ಆ ಸ್ಟೇಷನ್ಗೆ ಸಂಬಂಧಪಟ್ಟಂಥ ಸ್ಟೇಷನ್ ಭೇಟಿ ನೀಡಬೇಕು, ಪ್ರಕರಣ ದಾಖಲು ಮಾಡಿ ಆಯೋಗಕ್ಕೆ ವರದಿ ಸಲ್ಲಿಸಬೇಕು. ವಿಳಂಬ ನೀತಿ ಒಂದು ವೇಳೆ ಅನುಸರಿಸಿದ್ದೇ ಆದಲ್ಲಿ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗವು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿಕೊಳ್ಳಲಿಕ್ಕೆ ಈಗಾಗಲೇ ನಿರ್ಧಾರ ಮಾಡಲಾಗಿದೆ. ಅದೇ ರೀತಿಯಾಗಿ ಮೆಗ್ಗಾನ್ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಗೆ ನಾನು ದೂರವಾಣಿ ಮುಖಾಂತರ ಮಾತನಾಡಿದ್ದೇನೆ. ಜನಿಸಿದ ಮಗು ಮತ್ತು ಅಪ್ರಾಪ್ತ ತಾಯಿ ಇಬ್ಬರೂ ಸಹಿತ ಆರೋಗ್ಯವಾಗಿದ್ದಾರೆ ಅಂತೇಳಿ ಈಗಾಗಲೇ ಅವರು ತಿಳಿಸಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಈ ಥರದ ದುರ್ಘಟನೆಗಳು ಮೇಲಿನ ಮೇಲೆ ನಡೀತಾ ಇದೆ. ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಹೀಗಾಗಿ ಒಬ್ಬ ತಾಯಿಯೂ ಸಹಿತ ತನ್ನ ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಬಗ್ಗೆ, ಅವರ ಚಲನವಲನದ ಬಗ್ಗೆ, ಅವರ ದೈಹಿಕ ಬೆಳವಣಿಗೆ ಬಗ್ಗೆ ಗಮನಿಸುವುದು ಅತ್ಯಂತ ಒಂದು ತುರ್ತು ಅಗತ್ಯತೆ ಇದೆ. ಅದನ್ನು ಪ್ರತಿಯೊಬ್ಬ ತಾಯಿಯೂ ಸಹಿತ ಮಾಡಬೇಕಂತೇಳಿ ಆಯೋಗ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದೆ.